ಹೇ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ, ಇನ್ನೇನು ಕಂಪ್ಲೀಟ್ ಎಲ್ಲಾನು ಕೂಡ ಕೌನ್ಸೆಲಿಂಗ್ ಮುಗ್ದೋಗ್ಬಿಟ್ಟಿದೆ, ಇನ್ನೇನಿದ್ರು ಕೂಡ ನಾವು ಸ್ಕಾಲರ್ಶಿಪ್ ಅಲ್ಲಿ ತಗೊಂಡು ಅಮೌಂಟ್ನ ನಾವು ರಿಕವರ್ ಮಾಡ್ಕೋಬೇಕು ಅಂತ ಹೇಳ್ತಿದ್ರಿ. ಸೊ ಅದಕ್ಕೋಸ್ಕರನೇ 1 ಲಕ್ಷ ರೂಪಾಯಿ ಬರುವಂತ ಒಂದು ಸ್ಕಾಲರ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಈ 1 ಲಕ್ಷ ಬಂದ್ಬಿಟ್ಟು ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಏನಕ್ಕಪ್ಪ ಅಂದ್ರೆ ನೀವು ಹಾಕಿರುವಂತ ಒಂದು ಅಮೌಂಟ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರಿಟರ್ನ್ ಬರುತ್ತೆ. ಓಕೆನಾ? ಅದಕ್ಕೋಸ್ಕರನೇ ಯಾವ್ದಾದ್ರು ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಇನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಡೈಲಿ ನಿಮಗೆ KCET ಮತ್ತೆ ನೀಟ್ ಬಗ್ಗೆ ಅಪ್ಡೇಟ್ಗಳನ್ನ ತಿಳಿಸ್ಕೊಡ್ತೀನಿ. ಇವಾಗ PGCET ಕೂಡ ಸ್ಟಾರ್ಟ್ ಆಗಿದೆ. ಕಂಪ್ಲೀಟ್ ಎಲ್ಲ ಬಗ್ಗೆನೂ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೊದಲನೇದಾಗಿ ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು ಬಡಿ ಫಾರ್ ಸ್ಟಡಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಗ್ತಿದ್ದೀನಿ ನೋಡಿ. ಮೊದಲನೇದಾಗಿ IDFC ಫಸ್ಟ್ ಬ್ಯಾಂಕ್ ಅಂತ ಹೇಳ್ಬಿಟ್ಟು ಇವರು ಪ್ರೊವೈಡ್ ಮಾಡ್ತಿರುವಂಥದ್ದು ಅಂತಾನೆ ಹೇಳ್ಬೋದು. ಇದು ಆಕ್ಚುಲ್ ಆಗಿ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನೇನೆಲ್ಲ ನಿಮಗೆ ರಿಕ್ವೈರ್ಮೆಂಟ್ಸ್ ಇರುತ್ತೆ, ಡಾಕ್ಯುಮೆಂಟ್ ಮತ್ತೆ ಎಷ್ಟು ಸ್ಕಾಲರ್ಶಿಪ್ ಅವರು ಪ್ರೊವೈಡ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ. ಮೊದಲನೇದಾಗಿ ನೀವು ಸೆಕೆಂಡ್ PUC ಮೇಲೆ ನೀವು ಇಲ್ಲಿ PUC ಮೇಲೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗತ್ತೆ. ಏನಕ್ಕಪ್ಪ ಅಂದ್ರೆ ಇವಾಗ ನೀವು ಡಿಗ್ರಿಗೆ ಜಾಯ್ನ್ ಆಗಿದ್ದೀರಾ. ಸೊ ಹಂಗಾಗಿ ಸೆಕೆಂಡ್ PUC ಮೇಲೆ ನೀವು ಇಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋಕ್ಕಾಗೋದು. ಮೊದಲನೇದಾಗಿ ಸ್ಕಾಲರ್ಶಿಪ್ನ ಒಂದು ಅಮೌಂಟ್ ಬಂದ್ಬಿಟ್ಟು ಇಯರ್ಲಿ ಪರ್ ಇಯರ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 1 ಲಕ್ಷ ರೂಪಾಯಿ ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ. ಆಕ್ಚುಲ್ ಆಗಿ ಇದಕ್ಕೊಂದು ಕ್ರೈಟೀರಿಯಾ ಇದೆ ಅಂತಾನೆ ಹೇಳ್ಬೋದು. ಏನ್ ಕ್ರೈಟೀರಿಯಾ ಅಂದ್ರೆ, ಸೊ ಅದನ್ನ ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ನಾನು ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಮೊದಲನೇದಾಗಿ ಬರ್ತ್ ಸರ್ಟಿಫಿಕೇಟ್ ಇರಬೇಕಾಗುತ್ತೆ. ನೀವು ಹುಟ್ಟಿದಿರಾ ಅನ್ನೋಕೆ ಒಂದು ದಾಖಲೆ ಇರುತ್ತೆ, ಬರ್ತ್ ಸರ್ಟಿಫಿಕೇಟ್ ಅಂತ, ಅದಿರಬೇಕಾಗುತ್ತೆ ನಿಮಗೆ. ನೀವು ಅಡ್ಮಿಷನ್ ಮಸ್ಟ್ ಅಂಡ್ ಶುಡ್ ಆಗಿರ್ಬೇಕಾಗುತ್ತೆ ಬಿಕಾಮ್ ಅಂತೀನಿ, ಡಿಗ್ರಿಗೆ. ಓಕೆನಾ? ನೀವೇನು ಇಂಜಿನಿಯರಿಂಗ್ ತೊಗೊತಿದ್ದೀರಾ, ಯಾವ್ದನ್ನ ಕೋರ್ಸ್ ಆಗಿರಲಿ, ಮಸ್ಟ್ ಆ್ಯಂಡ್ ಶುಡ್ ನೀವು ಅಡ್ಮಿಷನ್ ಆಗಿರಬೇಕಾಗುತ್ತೆ ಆ ಒಂದು ಕಾಲೇಜ್ಗೆ. ಅಡ್ಮಿಷನ್ ಆಗಿಬಿಟ್ಟು ಅಡ್ಮಿಷನ್ ಒಂದು ರಿಸಿಪ್ಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಅದಾದಮೇಲೆ ಕಾಪಿ ಆಫ್ ಫೀಸ್ ರಿಸಿಪ್ಟ್ ಅಂತ ಇದೆ, ಅಂದರೆ ನೀವು ಫೀಸ್ನ ಪೇ ಮಾಡಿರ್ತೀರ ನೋಡಿ, ಅದರದ್ದು ಒಂದು ಕಾಪಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ಅದಾದಮೇಲೆ ನೀವು ಒಂದು ವೇಳೆ ಡಿಸೆಬಿಲಿಟಿ ಇದ್ದೀರಾ, ಅಂಗವಿಕಲರು ಇದ್ದೀರಾ ಅಂದರೆ ಅದರ ಒಂದು ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಅಪ್ಲಿಕೇಬಲ್ ನೀವು ಇದ್ದೀರಾ ಅಂದರೆ ಅದನ್ನ ಸರ್ಟಿಫಿಕೇಟ್ ನೀವು ಇಟ್ಕೋಬೇಕಾಗುತ್ತೆ. ಸೊ ಅದಾದಮೇಲೆ ಇನ್ಕಮ್ ಪ್ರೂಫ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ನಿಮ್ಮ ಒಂದು ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 4 to 5 lakh ಗಿಂತ ಕೆಳಗಡೆ ಇರಬೇಕಾಗುತ್ತೆ. ಸೊ ಅಂಥವ್ರಿಗೆ ಮಾತ್ರ ನೀವು ಒಂದು ಸ್ಕಾಲರ್ಶಿಪ್ ಬರುವಂಥದ್ದು. ಆಲ್ಮೋಸ್ಟ್ ಬೇರೆ ರಿಕ್ವೈರ್ಮೆಂಟ್ಸ್ ನೋಡ್ಕೊಳ್ಳೋದಾದ್ರೆ 3 to 4 lakh ಒಳಗಡೆ ಇದ್ರೆ ಮಾತ್ರ ನಿಮ್ಗೆ ಸ್ಕಾಲರ್ಶಿಪ್ ಸಿಗುತ್ತೆ ಅಂತ ಹೇಳಿ. ಸೊ ಕೆಲವೊಂದು ಇದಕ್ಕೆ ಮೇಜರ್ ಆಗಿ ನಿಮ್ಗೆ ಇಲ್ಲಿ 4 to 5 lakh ಕೆಳಗಡೆ ಇರಬೇಕಾಗುತ್ತೆ, ಅಂದ್ರೆ 3 lakh 4 lakh 2 lakh. ಸೊ ಈ ತರನ ಆನ್ಯಲ್ ಇನ್ಕಮ್ ಇತ್ತು ಅಂದ್ರೆ ನಿಮ್ಮ ಒಂದು ಫಾದರ್ದು, ನೀವು ಇದಕ್ಕೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತೆ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಸಿಂಪಲ್ ಆಗಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಂಡು ಫಸ್ಟ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅದಾದ್ಮೇಲೆ ಅವ್ರು ಕೇಳಿರೋ ಒಂದು ಡಾಕ್ಯುಮೆಂಟ್ಸ್ನ ನೀವು ಕ್ಲೀನ್ ಆಗಿ ಅಪ್ಲೈ ಮಾಡ್ಬೋದು. ಸೊ ಇದರ ಒಂದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 30 ಸೆಪ್ಟೆಂಬರ್ 2025 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಸೊ ಏನನ್ನ ಇನ್ನ ರೆಫರ್ ಮಾಡ್ತೀರಾ ಅಂತ ಹೇಳಿ ನೋಡಿ, 6 lakh ಆನ್ಯಲ್ ಇನ್ಕಮ್ ಕೊಟ್ಟಿದ್ದಾರೆ ನಿಮ್ಗೆ. ಆಲ್ಮೋಸ್ಟ್ 4 to 5 lakh ಇರೋರು ಅಪ್ಲೈ ಮಾಡಬಹುದು. ಓಕೆನಾ? ಮ್ಯಾಕ್ಸಿಮಮ್ ಅಂದ್ರೆ 6 lakh ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ದಾರೆ ಇಲ್ಲಿ. ನಾರ್ಮಲ್ ಆಗಿ ನೀವು BTech ಆಗಿರ್ಬೋದು, BE ಪ್ರೋಗ್ರಾಮ್ಸ್ ಯಾವುದಕ್ಕನ್ನ ಸೇರ್ಕೊಂಡಿದ್ರು ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಇದೊಂದೇ ಅಲ್ಲ, ನಿಮ್ಗೆ ಇಲ್ಲಿ ಬಡಿ ಫಾರ್ ಸ್ಟಡಿನಲ್ಲಿ ನಿಮಗೆ ಬೇಜಾನ್ ನಿಮಗೆ ಸ್ಕಾಲರ್ಶಿಪ್ಸ್ ಇದೆ ಅಂತಾನೆ ಹೇಳ್ಬೋದು. IDFC ಆಗಿರ್ಬೋದು ನಿಮ್ಗೆ ಇಲ್ಲಿ. ಸೊ ಬೇಜಾನ್ ಇದೆ ನೋಡಿ. ನೀವು ಒಂದು ವೇಳೆ KCET ವಿದ್ಯಾರ್ಥಿಗಳು ರಿಲಯನ್ಸ್ಗೆ ಅಪ್ಲೈ ಮಾಡ್ತೀರಾ, ರಿಲಯನ್ಸ್ಗೆ ಅಪ್ಲೈ ಮಾಡ್ಬೋದು. ಮತ್ತೆ YouGo ಅಂತ ಹೇಳ್ಬಿಟ್ಟು ಒಂದು ಸ್ಕಾಲರ್ಶಿಪ್ ಇದೆ. ಸೊ ಇನ್ಫೋಸಿಸ್ನ ಒಂದು ಫೌಂಡೇಶನ್ ಸ್ಕಾಲರ್ಶಿಪ್ ಇದೆ. ಈ ತರ ನೀವು ಇಲ್ಲಿ ಜಸ್ಟ್ ಇಲ್ಲಿ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಇಲ್ಲಿ ಎಜುಕೇಶನ್ ಲೋನ್ ಬೇಕು ಅಂದ್ರೂ ನೀವು ಇಲ್ಲೇ ತಗೋಬಹುದು. ಸೊ ಇದ್ರ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಮಾತಾಡಿದ್ದೀನಿ. ಏನಕ್ಕೆ ಈ ವೆಬ್ಸೈಟ್ನ ರೆಫರ್ ಮಾಡ್ತಿದ್ದೀನಿ ಅಂದ್ರೆ, ನಾನು ನಿಮಗೆ ಇದೇನು ಪ್ರಮೋಷನ್ ಅಲ್ಲ, ಏನಕ್ಕಪ್ಪ ಇದು ತುಂಬಾ ಜನಕ್ಕೆ ಯೂಸ್ ಆಗಿದೆ ಈ ಒಂದು ವೆಬ್ಸೈಟ್ ಬಂದ್ಬಿಟ್ಟು. ಮತ್ತೆ ಇದರಲ್ಲಿ ಸ್ಕಾಲರ್ಶಿಪ್ ತಗೊಂಡು ತುಂಬಾ ಜನ ಬಂದ್ಬಿಟ್ಟು ಫೀಸ್ನ ಕಟ್ಕೊಂತಿದ್ದಾರೆ. ಸೊ ಹಂಗಾಗಿ ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಿ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ. ಓಕೆನಾ? ಯಾರು ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಒಂದು ಆಪರ್ಚುನಿಟಿನ. ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.